ಇನ್ನು ಎರಡನೇದು ಕಗ್ಗಿ ಗ್ರಾಮದಲ್ಲಿ ಪತ್ರಿಕೆಗಳಲ್ಲಿ ಬಂತು ಕುಡಿಯೋ ನೀರಿನ ಅಂತರ್ಮಟ್ಟ ಕಡಿಮೆ ಆಗ್ತಾ ಇದೆ ಅಂತೇಳಿ ನೋಡಿ. ಅಲ್ಲಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದೆ ಈಗ ಭದ್ರಾದಲ್ಲಿ. ಅಲ್ಲಿ ರೈತರುಗಳು ಪಂಪ್ ಸೆಟ್ ಗಳನ್ನ ಇಟ್ಕೊಂಡು ಟ್ಯಾಂಕರ್ಗಳನ್ನ ಇಟ್ಕೊಂಡು ನೀರನ್ನು ತೆಗಿತಾ ಇರೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ನೀವು ಬೆಸ್ಕಾಂ ಅಧಿಕಾರಿಗಳನ್ನ ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ತೆಗೆದುಕೊಂಡು, ನಮ್ಮ ತಹಶೀಲ್ದಾರ್ ಇದ್ದಾರೆ, ನೀವು ಅಂತಹ ನೀರು ಯಾರು ಎತ್ಕೊಂಡು ಹೋಗ್ತಾ ಇದಾರೆ ಅವ್ರ ಮೇಲೆ FIR ಅನ್ನೇ ದಾಖಲು ಮಾಡಬೇಕು. ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ಗೊತ್ತಾಯ್ತಾ? ಇವಾಗ ಯಾರು ಮಾತೇ ಇಲ್ಲ. ಮತ್ತು ನಮ್ಮ ಯಾವ್ಯಾವ ಕೆರೆಗಳಲ್ಲಿ ನೀರು ಕಡಿಮೆ ಇದೆ ಅಲ್ಲೂ ಕೂಡ ಪ್ರವೀಣ್ ಅವರೇ ತಾವು, ಯಾಕೆಂದ್ರೆ ಮಳೆ ಹೀಗೆ ಇನ್ನೊಂದು 15 ದಿವಸ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಯಾವುದೋ ದುರುಪಯೋಗ ಆಗದೆ ರೀತಿಯಲ್ಲಿ ನೀವು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನೀವೊಂದು ನಮ್ಮ ತಹಶೀಲ್ದಾರ್ಸು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸು, ನಮ್ಮ ವಿಲೇಜ್ ಅಕೌಂಟೆಂಟ್ಸು, ನಮ್ಮ PDOs ಎಲ್ಲರ ಸಹಕಾರ ತೆಗೆದುಕೊಂಡು ನೀವು ವಾಚ್ಫುಲ್ ಆಗಿರ್ಬೇಕು, ವಿಜಿಲೆಂಟ್ ಆಗಿರ್ಬೇಕು. ಗೊತ್ತಾಯ್ತಾ? ಇದು 3ನೇ ಇನ್ಸ್ಟ್ರಕ್ಷನ್ಸ್. ಮತ್ತು ಆ ಥರದ್ದೇನಾದ್ರೂ ಇತ್ತು ಅಂತ ಹೇಳಿದ್ರೆ ಬೆಸ್ಕಾಂಗಳಿಂದ ನೀವು ಕೂಡಲೇ ಅವರಿಗೆ ಪವರ್ ಕನೆಕ್ಷನ್ ತೆಗೆಸ್ತು ಅಂತಕ್ಕಂಥದ್ದು ಮಾಡಬೇಕು. ಕೆರೆಗಳಲ್ಲಿ ವಾಚ್ ಅಂಡ್ ವಾರ್ಡ್ ಮಾಡಲೇಬೇಕು. ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಗೊತ್ತಾಯ್ತಾ? ಮತ್ತೆ RWS ಇಂಜಿನಿಯರ್ಸ್ಗಳು ಏನಿದ್ದಾರೆ, AWಗಳು ಮತ್ತೆ AEಗಳು, ನೀವು ಕೂಡ ವಾಚ್ಫುಲ್ ಆಗಿರಬೇಕು. ನೀವು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇರಬೇಕು. ಮತ್ತು ಪತ್ರಿಕೆಗಳಲ್ಲಿ ಬಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಮುಜುಗರ ತರ್ತಕ್ಕಂಥದ್ದಲ್ಲ. ಈಗಾಗಲೇ ನಾವು ಪತ್ರಿಕೆಯಲ್ಲಿ ಮತ್ತು ನ್ಯೂಸ್ ಚಾನಲ್ಗಳಲ್ಲೇ ಬಂದಿದೆ ಕುಡಿಯೋ ನೀರಿನ ಸಮಸ್ಯೆ ಅಂತೇಳಿ. ನಮ್ಮ ಗಮನಕ್ಕೆ ಯಾಕೆ ತರ್ತಾ ಇಲ್ಲ ನೀವು? ಇದನ್ನ ಸಹಿಸ್ತಕ್ಕಂಥದ್ದಲ್ಲ. ನೀವು ತುಂಬಾ ವಾರ್ಡ್ ಅಂಡ್ ವಾಚ್ ಮಾಡ್ತಾ ಇರಬೇಕು. ನಮ್ಗೆ ಏನೇ ಇದ್ರೂ ಕೂಡ ನಿಮ್ಗೆ ಆದೇಶ ಬೇಕು ಅಥವಾ ನಿಮ್ಗೆ ಏನೋ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ನಾವು ನಿಮ್ಗೆ ಕೊಡೋದಿದ್ದೀವಿ. ಗೊತ್ತಾಯ್ತಾ? EOಸ್ಗಳು ಬಂದಿದ್ದೀರಾ, EOಸ್ ಬಂದಿದ್ದೀರಲ್ಲ, ನೀವು ಅಷ್ಟೇ ನಿಮ್ಮ PDOಸ್ಗಳ ಕಡೆಯಿಂದ ನಮಗೆ ಪ್ರತಿ ವಾರ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ನಮಗೆ ಸಬ್ಮಿಟ್ ಮಾಡ್ಕೊಂಡು ಹೋಗಿ. ನಮಗೆ ಅಂದ್ರೆ ಸಾಹೇಬರಿಗೆ, CO ಸಾಹೇಬರಿಗೆ, ಸೊ ದಟ್ ಪತ್ರಿಕೆವರೆಗೂ ಹೋಗ್ತಾ ಇರ್ರಿ, ಮಾಧ್ಯಮದವರೆಗೂ ಹೋಗ್ತಾ ಇರ್ರಿ, ಯಾವ ಗ್ರಾಮದಲ್ಲಿ ಏನು ಸಮಸ್ಯೆ ಆಗ್ತದೆ, ನಾವು ಏನೇನು ಕ್ರಮಗಳನ್ನ ಮಾಡಿದ್ದೇವೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಈಗ ಸಮಸ್ಯಾತ್ಮಕ ಗ್ರಾಮಗಳಲ್ಲಿ ಎಷ್ಟು ಗ್ರಾಮಗಳಿಗೆ ನಾವು ವಾಟರ್ ಟ್ಯಾಂಕ್ ನೀರು ಕೊಡ್ತಾ ಇದ್ದೀವಿ? ಇನ್ನು ಎರಡನೇದು ಕಗ್ಗಿ ಗ್ರಾಮದಲ್ಲಿ ಪತ್ರಿಕೆಗಳಲ್ಲಿ ಬಂತು ಕುಡಿಯೋ ನೀರಿನ ಅಂತರ್ಮಟ್ಟ ಕಡಿಮೆ ಆಗ್ತಾ ಇದೆ ಅಂತೇಳಿ ನೋಡಿ. ಅಲ್ಲಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದೆ ಈಗ ಭದ್ರಾದಲ್ಲಿ. ಅಲ್ಲಿ ರೈತರುಗಳು ಪಂಪ್ ಸೆಟ್ ಗಳನ್ನ ಇಟ್ಕೊಂಡು ಟ್ಯಾಂಕರ್ಗಳನ್ನ ಇಟ್ಕೊಂಡು ನೀರನ್ನು ತೆಗಿತಾ ಇರೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ನೀವು ಬೆಸ್ಕಾಂ ಅಧಿಕಾರಿಗಳನ್ನ ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ತೆಗೆದುಕೊಂಡು, ನಮ್ಮ ತಹಶೀಲ್ದಾರ್ ಇದ್ದಾರೆ, ನೀವು ಅಂತಹ ನೀರು ಯಾರು ಎತ್ಕೊಂಡು ಹೋಗ್ತಾ ಇದಾರೆ ಅವ್ರ ಮೇಲೆ FIR ಅನ್ನೇ ದಾಖಲು ಮಾಡಬೇಕು. ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ಗೊತ್ತಾಯ್ತಾ? ಇವಾಗ ಯಾರು ಮಾತೇ ಇಲ್ಲ. ಮತ್ತು ನಮ್ಮ ಯಾವ್ಯಾವ ಕೆರೆಗಳಲ್ಲಿ ನೀರು ಕಡಿಮೆ ಇದೆ ಅಲ್ಲೂ ಕೂಡ ಪ್ರವೀಣ್ ಅವರೇ ತಾವು, ಯಾಕೆಂದ್ರೆ ಮಳೆ ಹೀಗೆ ಇನ್ನೊಂದು 15 ದಿವಸ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಯಾವುದೋ ದುರುಪಯೋಗ ಆಗದೆ ರೀತಿಯಲ್ಲಿ ನೀವು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನೀವೊಂದು ನಮ್ಮ ತಹಶೀಲ್ದಾರ್ಸು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸು, ನಮ್ಮ ವಿಲೇಜ್ ಅಕೌಂಟೆಂಟ್ಸು, ನಮ್ಮ PDOs ಎಲ್ಲರ ಸಹಕಾರ ತೆಗೆದುಕೊಂಡು ನೀವು ವಾಚ್ಫುಲ್ ಆಗಿರ್ಬೇಕು, ವಿಜಿಲೆಂಟ್ ಆಗಿರ್ಬೇಕು. ಗೊತ್ತಾಯ್ತಾ? ಇದು 3ನೇ ಇನ್ಸ್ಟ್ರಕ್ಷನ್ಸ್. ಮತ್ತು ಆ ಥರದ್ದೇನಾದ್ರೂ ಇತ್ತು ಅಂತ ಹೇಳಿದ್ರೆ ಬೆಸ್ಕಾಂಗಳಿಂದ ನೀವು ಕೂಡಲೇ ಅವರಿಗೆ ಪವರ್ ಕನೆಕ್ಷನ್ ತೆಗೆಸ್ತು ಅಂತಕ್ಕಂಥದ್ದು ಮಾಡಬೇಕು. ಕೆರೆಗಳಲ್ಲಿ ವಾಚ್ ಅಂಡ್ ವಾರ್ಡ್ ಮಾಡಲೇಬೇಕು. ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಗೊತ್ತಾಯ್ತಾ? ಮತ್ತೆ RWS ಇಂಜಿನಿಯರ್ಸ್ಗಳು ಏನಿದ್ದಾರೆ, AWಗಳು ಮತ್ತೆ AEಗಳು, ನೀವು ಕೂಡ ವಾಚ್ಫುಲ್ ಆಗಿರಬೇಕು. ನೀವು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇರಬೇಕು. ಮತ್ತು ಪತ್ರಿಕೆಗಳಲ್ಲಿ ಬಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಮುಜುಗರ ತರ್ತಕ್ಕಂಥದ್ದಲ್ಲ. ಈಗಾಗಲೇ ನಾವು ಪತ್ರಿಕೆಯಲ್ಲಿ ಮತ್ತು ನ್ಯೂಸ್ ಚಾನಲ್ಗಳಲ್ಲೇ ಬಂದಿದೆ ಕುಡಿಯೋ ನೀರಿನ ಸಮಸ್ಯೆ